ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಲವ್ಲಿ ಗರ್ಲ್ ಚಾನಲ್. ಸೊ ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಇವತ್ತು ನಾವು ಶಿರಡಿ ಹೊಂಟಿದ್ವಿ. ಸೊ ಇಲ್ಲಿ ನಾವು ಶಿರಡಿ, ಶನಿ ಶಿಗ್ನಾಪುರ್, ಆಲ್ಮೋಸ್ಟ್ ಭಾಳ ದೇವಸ್ಥಾನ ಕವರ್ ಮಾಡಿದ್ದೆ. ಸೊ ಯಾವ ಥರ ನಾವು ಹೋದ್ವಿ, ಯಾವ ಥರ ಹೋದ್ರೆ ಅನುಕೂಲ ಆಗ್ತದೆ, ಇದೆಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ ನೋಡ್ರಿ. ಬ್ಯಾಂಗ್ಳೂರು ಟು ಶಿರಡಿ ಅಂತಂದು ಬಸ್ ಅದ. ಸೊ ಆಲ್ಮೋಸ್ಟ್ ಹುಬ್ಳಿಗೆ 11 o'clock ರೀಚ್ ಆಗ್ತಾನೆ ರಾತ್ರಿ. ಸೊ ಹೀಗಾಗಿ ನಾವು ರಾತ್ರಿ 11 ಗಂಟೆ ಹೋದ್ವಿ ಅಂದ್ರೆ ಮುಂಜಾನೆ 12:30 1 ಗಂಟೆ ಸುಮಾರು ಶಿರಡಿ ಮುಟ್ತೀವಿ ನೋಡ್ರಿ. ಭಾರಿ ಅನುಕೂಲ ಅದ ಈ ಬಸ್. ಒಂದು 10 ನಿಮಿಷ ಜಲ್ದಿ ಹೋದ್ವಿ ಅಂದ್ರೆ ಇಲ್ಲಿ ವೇಟಿಂಗ್ ರೂಮ್ ಇರ್ತದೆ. ಸೊ ಇಲ್ಲಿ ಆರಾಮ್ ಕುಂತ ವೇಟ್ ಮಾಡ್ಬೋದು ನೋಡ್ರಿ. ಇಲ್ಲಿ ಅವ್ರದ ಬಸ್ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇರ್ತದೆ. ಈ ಟೈಮಿಂಗ್ ಭಾಳ ಅನುಕೂಲ ಅದ. ಯಾಕಂದ್ರೆ ನೆಕ್ಸ್ಟ್ ಡೇ 12 ಗಂಟೆಗೆ ಅಂತಂದು ನಮ್ಗೆ ಹೋಟೆಲ್ ಚೆಕ್ ಇನ್ ಅಂತ ಕೊಡ್ತಾರೆ. ಸೊ ಇದೇ ಟೈಮೇ ನಮಗೆ ಪರ್ಫೆಕ್ಟ್ ಅನಿಸ್ತದ. I got your number, won't you pick up the phone? Don't leave me hanging on the dial tone. Think back to the night that we met, jumping in the pool, talk to you, dripping wet. Nervous when I speak, so I trip on my tongue. Never thinking you would be my number one. ಸೊ ಲಾಂಗ್ ಟ್ರಿಪ್ ಎಲ್ಲ ಫ್ಯಾಮ್ಲಿ ಜೊತೆ ಹೋಗೋದು ಮಜಾನ ಬೇರೆ ನೋಡ್ರಿ. ಸೊ ಇದು ಆಲ್ಮೋಸ್ಟ್ ಪುಣೆ ರೀಚ್ ಆಗಿದ್ವಿ ನಾವು 8 ಗಂಟೆಗೆ. ಆ್ಯಂಡ್ ಇದು ಯಾವ ನದಿ ಪುಣೆ ಸೈಡ್ ಬರ್ತದೆ ನಿಮ್ಗೆ ಜರ್ಕ ತಗೋತಿದ್ರೆ ನಂಗೆ ಕಮೆಂಟ್ ಜರೂರು ಮಾಡಿರಿ. ಯಾಕಂದ್ರೆ ನಂಗಂತೂ ಈ ಯಾವ ನದಿ ಅಂತ ನನಗೆ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ನಾವು 2 ಗಂಟೆ ಶಿರಡಿ ರೀಚ್ ಆಗಿದ್ವಿ. ಯಾಕಂದ್ರೆ ಭಾಳ ಡೈವರ್ಜೆನ್ಸ್ ರೋಡ್ ಇದ್ದು, ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಆ್ಯಂಡ್ ಇಲ್ಲೇ ನಾವು ಊಟಕ್ಕೆ ಕೇಳ್ಕೊಂಡಿದ್ವಿ. ಸೂಪರ್ ಊಟ ಆಯ್ತು. ಇಲ್ಲಿ ಫೇಮಸ್ ಊಟ ಅಂದ್ರೆ ಶೇವ್ ಭಾಜಿ ಅಂತಂದು. ಸೊ ಇದನ್ನು ನಾವು ಟ್ರೈ ಮಾಡಿದ್ವಿ. ಸಾಲಿಡ್ ಇತ್ತು ನೋಡ್ರಿ. ಶಿರಡಿ ಹೋಗ್ಬೇಕಪ್ಪ ಅಂತಂದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಬೇಕಾ, ರೂಮ್ ಆಗಲಿ ಪೂಜಾದು ಆಗಲಿ ಅಂದ್ರೆ ನಮ್ಗೆ ಅನುಕೂಲ ಆಗ್ತದೆ ನೋಡ್ರಿ. ಸೊ ಈವ್ನಿಂಗ್ 4-4:30 ಸುಮಾರು ಎಲ್ಲ ಫ್ರೆಶ್ ಅಪ್ ಆಗಿ ಇನ್ನೇನು ಸಾಯಿಬಾಬಾ ದರ್ಶನ ತೊಗೋಬೇಕಪ್ಪ ಅಂತ ತೆಳಗೆ ಬಂದ್ವಿ. ಅಲ್ಲೇ ಒಂದು ಗಾಡಿ ಬಂತು. ಅವ್ರು ನಮಗೆ ಹೇಳಿದ್ರು ಒಂದು 5-6 ಗುಡಿಗಳೆಲ್ಲ ತೋರಿಸ್ತೀನಿ, ಫೇಮಸ್ ದೇವಸ್ಥಾನ ತೋರಿಸ್ತೀನಿ, ಲಾಸ್ಟ್ಲಿ ನಿಮಗೆ ಸಾಯಿಬಾಬಾ ಗುಡಿ ಬಿಡ್ತೀವಿ ಅಂತ ಹೇಳಿದ್ರು. ಸೊ ಹೀಗಾಗಿ ಆಯ್ತಪ್ಪ ನಡೀರಿ ಹೋಗೋಣ ಅಂತಂದು ಅವ್ರ ಜೊತೆ ಹೊಂಟ್ವಿ ನೋಡ್ರಿ. ಶಿರಡಿ ಒಳಗೆ ಆಲ್ಮೋಸ್ಟ್ ಈ ಥರ ಟಮ್ ಗಾಡಿಗಳ ಭಾಳಲ್ಲೇ ಇನ್ಫ್ಯಾಕ್ಟ್ ಸಂಧಿ ಇರ್ತಾವೆ. ಸೊ ಈ ಥರ ಗಾಡಿ ನೀವು ಮಾಡ್ಕೊಂಡು ಹೋದ್ರಿ ಅಂದ್ರೆ ಭಾರಿ ಅನುಕೂಲ ಆಗ್ತದೆ ನಿಮಗೆ. ಇಲ್ಲಿ ಕ್ಲೈಮೇಟ್ ಕಂಡೀಷನ್ ಹೇಳಬೇಕಪ್ಪ ಅಂದರೆ ಸಿಕ್ಕಾಪಟ್ಟೆ ಬಿಸಿಲ್ರಿ. ಆಲ್ಮೋಸ್ಟ್ 42-43 ಡಿಗ್ರಿ ಒಳಗೆ. ಹೀಗಾಗಿ ಭಾಳ ಬಿಸಿಲಿತ್ತು. ವೀಕ್ ಡೇಸ್ ಹೋಗೋದ್ರಿಂದ ಅನುಕೂಲ ಭಾಳ ಆತ, ರಶ್ ಭಾಳ ಕಮ್ಮಿ ಇತ್ತಲ್ಲ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ಫುಲ್ ಡಿಟೇಲ್ ಶಿರಡಿ ತೋರಿಸ್ತೇನೆ ಅಂತ. ಸೊ ವೇಟ್ ಮಾಡಿರಿ. ಸಿ ಯು, ಟಾಟಾ, ಬಾಯ್.